ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಪುಟ್ಟಣ್ಣಯ್ಯ ಫೌಂಡೇಶನ್ ವತಿಯಿಂದ ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ನಡೆದ ಸ್ವರಾಜ್ಯೋತ್ಸವ ನಿಜಕ್ಕೂ ಇತಿಹಾಸ ನಿರ್ಮಿಸಿದೆ. ಹೌದು, ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಮಹಿಳಾ ಸಬಲೀಕರಣಕ್ಕೆ, ಉದ್ಯೋಗಕ್ಕಾಗಿ ಊರು ತೊರೆದು ಪಟ್ಟಣದಲ್ಲಿ ಕೆಲಸ ಮಾಡುತ್ತಿರುವ ಯುವಕರಿಗೆ ಶಾಶ್ವತವಾಗಿ ಸ್ವಯಂ ಉದ್ಯೋಗ ನೀಡಬೇಕೆಂಬ ಸದುದ್ದೇಶದಿಂದ ಹಗಲಿರುಳು ದುಡಿಯುತ್ತಿರುವ ಶಾಸಕ ಇಂದು ಸ್ವರಾಜ್ಯೋತ್ಸವದ ಮೂಲಕ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಿದ್ದಾರೆ. ಹೌದು, 55ಕ್ಕೂ ಹೆಚ್ಚು ಕಂಪನಿಗಳು, 30ಕ್ಕೂ ಹೆಚ್ಚು NGO ಸಂಸ್ಥೆಗಳು ಕ್ಷೇತ್ರದ ಮಹಿಳೆಯರಿಗೆ, ಯುವಕರಿಗೆ ಸಾಲ ಸೌಲಭ್ಯ ನೀಡಿ ಗುಡಿಗೈಗಾರಿಕೆ ಆರಂಭಿಸಲು ಮುಂದಾಗಿದ್ದಾರೆ. ಇವರ ಬೆನ್ನೆಲುಬಾಗಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನಿಂತಿರುವುದು ಹಾಗೂ ಇವರ ಪರಿಕಲ್ಪನೆಗೆ ಕ್ಷೇತ್ರದ ಜನ ನಿಜಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಸಿದ್ದೇಶ್ ಉಳ್ಳೇನಹಳ್ಳಿ ಅಂತ ಹೇಳ್ಬಿಟ್ಟು ಈ ಸ್ವರಾಜ್ ಕಾರ್ಯಕ್ರಮವನ್ನು ನಮ್ಮ ಪುಟ್ಟಣ್ಣಯ್ಯರು ಆಯೋಜಿಸಿರುವುದು ಸಾರ್ವಜನಿಕರಿಗೆ ಭಾಳ ಉಪಯೋಗ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ತಿಳ್ಕೋಬೇಕಾಗಿರೋದು ಬೇಕಾದಷ್ಟು ಐತೆ. ಈ ಕಾರ್ಯಕ್ರಮ ಈ ಸಂಜೆಗೆ ಮುಗಿಯುತ್ತೆ, ಆದರೂ ಇನ್ನೂ ಹೆಚ್ಚು ದಿನ ಮಾಡಬೇಕಾಯ್ತು. ಇನ್ನೂ ಒಂದ್ಸಲಿ ಮಾಡಲಿ, ಜನಕ್ಕೆ ಭಾಳ ಉಪಯೋಗ ಆಗುತ್ತೆ. ಭಾಳ ಒಳ್ಳೆ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ನೇಮ್ ಮನೋಜ್ ಎಂಸಿ, ನಾನು ಮಲ್ಲಿಗೆರೆಯಿಂದ ಬಂದಿದ್ದೀನಿ. ಇದನ್ನು ಸ್ವರಾಜ್ ಉತ್ಸವ ಅಂತ ನಮ್ಮ ಮೇಲ್ಕೋಟೆ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು ಮಾಡಿರೋದು ನಮ್ಮ ರೈತರಿಗೆ ತುಂಬ ಅನುಕೂಲವಾಗಿದೆ ಮತ್ತು ಇನ್ನೂ ಹೆಚ್ಚುವಾಗಿ ಮಾಡಬೇಕೆಂದು ನಾವು ಕೇಳ್ಕೊಳ್ಳುತ್ತೀವಿ. ಎಷ್ಟೋ ಬಂದಿರೋರಿಗೆಲ್ಲ ಉಪಯೋಗ ಇದೆ ಮತ್ತು ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ, ಇನ್ನೂ ಮುಂದಕ್ಕೆ ಮಾಡಲಿ ಅಂತ ಕೇಳ್ಕೊತೀವಿ. ಅವ್ರು ಮಾಡಿರೋದು ರೈತರಿಗೆ. ಹೆಸರು ಹರ್ಷ ಅಂತ, ಮಲ್ಲಿಗೆರೆ ಪಂಚಾಯತಿಲಿ ಯಾವಾಗಲೂ ಯಾರಿಗೆ ಸಾರ್ವಜನಿಕರು ರೈತರುಗಳಿಗೆಲ್ಲ ಏನಾರು ಅನುಕೂಲ ಆದ್ರೆಲ್ಲ ಮಾಡ್ಕೊಡ್ತೀವಿ, ಎಲ್ಲ ಇದು ಮಾಡ್ತೀವಿ. ನಮ್ಮ ಶಾಸಕರು ದರ್ಶನ್ ಪುಟ್ಟಣ್ಣಯ್ಯರಾದ್ರು ಒಳ್ಳೆ ಕೆಲಸ ಮಾಡಿ ಎಲ್ಲ ಜನಗಳಿಗೆಲ್ಲರಿಗೂ ಕೈಲಿ ಅಂಗವಿಕಲರಿಗೆಲ್ಲ ಹೆಲ್ಪ್ ಆಗುವಂಗೆಲ್ಲ ಮಾಡಿ ಮಾಡ್ತಾ ಇದ್ದಾರೆ. ಆಮೇಲೆ ಯಾರೇ ಪಕ್ಷ ಗಿಟ್ಸ್ ಅಂತ ಏನು ಮಾಡಲ್ಲ, ಅವರು ಎಲ್ಲರಿಗೂ ಒಂದುಗೂಡಿಸ್ಕೊಂಡು ಜನ ಯಾರೇ ಇದಾಗಿದ್ರು ಜನಗಳಿಗೆಲ್ಲರಿಗೂ ಏನೇ ಆದರೂ ಅವ್ರ ಕೈಯಿಂದ ಆದಷ್ಟು ಸಹಾಯ ಸಿಕ್ಕಾಪಟ್ಟೆ ಮಾಡ್ತಾರೆ. ಜನಗಳಿಗೆಲ್ಲರಿಗೂ ತಿಳುವಳಿಕೆಯಲ್ಲಿ ಅಂತ ಎಲ್ಲ ಜೋರಾಗಿ ಇದು ಮಾಡಿ ಫಂಕ್ಷನ್ ಮಾಡಿ ಚೆನ್ನಾಗಿ ಮಾಡ್ತಾರೆ. ಸ್ಟಾಲ್ ಹಾಕಿಲ್ಲ, ಎಲ್ಲ ಅನುಕೂಲ ಆಗುವಂಗೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಕೊಟ್ಟ ಭರವಸೆಗಳನ್ನ ಚುನಾವಣೆ ಬಳಿಕ ಮರೆತು ನಡೆದುಕೊಳ್ಳುವಂತಹ ಶಾಸಕರುಗಳ ನಡುವೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಡಿಫ್ರೆಂಟ್ ಆಗಿ ಕ್ಷೇತ್ರದ ಜನರ ಮಾತಿಗೆ ಸ್ಪಂದಿಸಿ ಕೆಲಸ ಮಾಡ್ತಿದ್ದಾರೆ ಎಂದು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.